ಆತ್ಮಿಕ ಮರಣವೆಂದರೆ ಮಾನವನು ನಿತ್ಯ ಕಾಲಕ್ಕೂ ದೇವರಿಂದ ದೂರವಾಗುವುದು. ನರಕವೆಂದರೆ ಇದೇ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯ ಸ್ವಾಗತ. ಮಾನವ ಸಂತತಿ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುವುದಿಲ್ಲ. ಇದು ನಿಮಗೆ ತಿಳಿದಿದೆಯೋ? ಸತ್ಯವೇದ ಇದನ್ನು ಸ್ಪಷ್ಟಪಡಿಸುತ್ತದೆ. ಈ ಲೋಕದಲ್ಲಿ ಎಲ್ಲ ದಾರಿಗಳು ಸ್ಮಶಾನದ ಕಡೆಗೆ ಹೋಗುತ್ತದೆ. ನಾವು ಈ ದಾರಿಯಲ್ಲಿ ಇದ್ದೇವೆಯೋ? ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಪರೀಕ್ಷಿಸಿಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, 1ನೇ ಪೂರ್ವಕಾಲ ವೃತ್ತಾಂತದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಿರುವಾಗ 9ನೇ ಅಧ್ಯಾಯದ ಮುಂದುವರೆದ ಭಾಗವನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ಈ ಅಧ್ಯಾಯದ ಇನ್ನೊಂದು ವಚನವನ್ನು ನಿಮ್ಮೆದುರಿಗೆ ಇಡುತ್ತೇನೆ. ಅದ್ಯಾವುದೆಂದರೆ 1ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 33ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ವಾದ್ಯಗಾರರ ಪಟ್ಟಿ. ಅವರು ಲೇವಿಯ ಗೋತ್ರಗಳಲ್ಲಿ ಪ್ರಧಾನರು, ದೇವಾಲಯದ ಕೋಣೆಗಳಲ್ಲಿ ವಾಸಿಸುವವರೂ ಆಗಿದ್ದರು. ಅವರು ಹಗಲಿರುಳು ಕೆಲಸದಲ್ಲಿರುತ್ತಿದ್ದರಿಂದ ಇತರ ಸೇವೆಯಿಂದ ಬಿಡುಗಡೆ ಹೊಂದಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಲೇವಿಯರ ನೇತೃತ್ವದಲ್ಲಿ ತುಂಬ ಹಾಡುಗಾರಿಕೆ ನಡೆಯುತ್ತಿತ್ತು. ನಾನು ಇಸ್ರಾಯೇಲನಾಗಿರುತ್ತಿದ್ದರೆ ನನಗೆ ಹಾಡಲು ಬರುವುದಿಲ್ಲವಾದ್ದರಿಂದ ಲೇವಿಯರ ಜೊತೆ ಸೇರಲು ಆಗುತ್ತಿರಲಿಲ್ಲ. ನೀವು ಹಾಡುಗಾರರು ಆಗಿರಬಹುದು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ಇಸ್ರಾಯೇಲ್ಯರಲ್ಲಿ ಸಂಗೀತಕ್ಕೆ ತುಂಬ ಪ್ರಾಶಸ್ತ್ಯವಿತ್ತು. ದಾವೀದನಿಗೆ ಸಂಗೀತ ತುಂಬ ಇಷ್ಟವೆಂದು ನಮಗೆ ತಿಳಿದಿರಬಹುದು. ಅವನಿಗೆ ಇಸ್ರಾಯೇಲ್ಯರ ಮಧುರ ಗಾಯಕನೆಂಬ ಹೆಸರೇ ಇತ್ತು ಮತ್ತು ಕೀರ್ತನೆಗಳಲ್ಲಿ ಹೆಚ್ಚಿನದನ್ನು ಅವನೇ ರಚಿಸಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸೌಲನ ವಂಶಾವಳಿಯೊಂದಿಗೆ ಈ ಅಧ್ಯಾಯ ಕೊನೆಗೊಳ್ಳುತ್ತದೆ. ಸೌಲನಿಂದ ಮುಂದೆಯೂ ನಾತಾನನ ಮುಖಾಂತರ ಮುಂದುವರಿಯುತ್ತದೆ. 9ನೇ ಅಧ್ಯಾಯದಲ್ಲಿ ಪೂರ್ವಕಾಲ ವೃತ್ತಾಂತದ ವಂಶಾವಳಿಯು ಮುಗಿಯುತ್ತದೆ. ಅದು ಸತ್ಯವೇದದಲ್ಲಿನ ಅತಿ ದೀರ್ಘವಾದ ವಂಶಾವಳಿಯ ಪಟ್ಟಿಯಾಗಿದ್ದು, ಜಗತ್ತಿನ ಯಾವ ಚರಿತ್ರೆಯ ಗ್ರಂಥದಲ್ಲೂ ಈ ರೀತಿಯ ವಂಶಾವಳಿ ಸಿಗಲಾರದು. ಅದು
ಆದಾಮನಿಂದ ತೊಡಗಿ ಯೇಸು ಕ್ರಿಸ್ತನವರೆಗೆ ವಿಸ್ತರಿಸಿದೆ. ಮೊದಲ ಆದಾಮನಿಂದ ತೊಡಗಿ ಕೊನೆ ಆದಾಮನವರೆಗೆ ಇದೆ. ಪ್ರಿಯರೇ, ಪ್ರಸ್ತುತ ಲಭ್ಯವಿರುವ ವಂಶಾವಳಿಗಳಲ್ಲಿಯೇ ಇದು ಅತೀ ದೀರ್ಘವಾದದ್ದಾಗಿದೆ. ನಾವೆಲ್ಲರೂ ಒಂದೇ ವಂಶಕ್ಕೆ ಸೇರಿದವರೆಂದು ಅದು ತಿಳಿಸುತ್ತದೆ. ಆದರೆ ಈಗಿನವರ್ಯಾರೂ ತಮ್ಮ ವಂಶಾವಳಿಯನ್ನು ಆದಾಮನ ತನಕ ಬೆಳೆಸಲು ಸಾಧ್ಯವಿರಲಾರರು. ಯಾಕಂದರೆ ರೋಮಾಯನಾದ ಟೈಟಸನು ಕ್ರಿಸ್ತಶಕ 70ರಲ್ಲಿ ದೇವಾಲಯವನ್ನು ಸುಡಿಸಿದಾಗ ಎಲ್ಲ ವಂಶಾವಳಿ ಪಟ್ಟಿಗಳು ನಾಶವಾದವು. ಆದರೂ ನಾವು ಆದಾಮನಿಂದ ಬಂದವರೆಂದು ಹೇಳಬಹುದು. ಕೆಲವರು ಯೆಫೆತನ ಮುಖಾಂತರ, ಇನ್ನು ಕೆಲವರು ಹಾಮನ ಇಲ್ಲವೇ ಶೇಮನ ಮೂಲಕ ಬಂದವರಿರಬಹುದು. ಆದರೆ ಎಲ್ಲರೂ ಕಡೆಗೆ ಆದಾಮನಿಂದಲೇ ಬಂದವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಪೂರ್ವಕಾಲ ವೃತ್ತಾಂತದಲ್ಲಿನ ವಂಶಾವಳಿಗಳಲ್ಲಿ ಕೆಲವು ವಿಚಾರಗಳನ್ನು ಬಿಡಲ್ಪಟ್ಟದ್ದು ಗಮನಾರ್ಹವಾಗಿ ಕಾಣುತ್ತದೆ. ಉದಾಹರಣೆಗೆ, ಕಾಯಿನನನ್ನು ಅವನ ವಂಶವನ್ನು ಹೆಸರಿಸಿರುವುದಿಲ್ಲ. ಆದಾಮನಿಗೆ ಕಾಯಿನನೆಂಬ ಮಗನಿದ್ದನಲ್ಲವೇ? ಆದರೆ ಅವನ ವಂಶ ನಿಂತು ಹೋದದರಿಂದ ಇಲ್ಲಿ ಹೇಳಲ್ಪಟ್ಟಿಲ್ಲ. ಆದಿಕಾಂಡ 7ನೇ ಅಧ್ಯಾಯದಲ್ಲಿ ತಿಳಿಸಿದಂತೆ ಜಲಪ್ರಳಯದಲ್ಲಿ ಅದು ನಾಶವಾಗಿರುತ್ತದೆ. ಇನ್ನು ಅನೇಕ ವಿಚಾರಗಳು ಆದಿಕಾಂಡದಲ್ಲಿದ್ದವುಗಳು ಬಿಡಲ್ಪಟ್ಟಿವೆ. ಮಾನವ ಸಂತತಿಯ ವರುಷವೆಷ್ಟೆಂಬುದು ಕೂಡ ಇದರಿಂದ ತಿಳಿಯಬಹುದು. ಮಾನವ ಸಂತತಿಗೆ ಎಷ್ಟು ವರ್ಷವಾಯಿತು? ನನ್ನ ಸ್ವಂತ ಅಭಿಪ್ರಾಯವೇನೆಂದರೆ 6,000 ವರ್ಷಗಳಿಂತಲೂ ಹೆಚ್ಚು ಎಂದು. ಅವನು ಈ ಭೂಮಿಯಲ್ಲಿ ತುಂಬ ವರ್ಷಗಳಿದ್ದಿರಬಹುದು. ಆದರೆ ದೇವರು ಅವನನ್ನು ಉಂಟು ಮಾಡಿದಾಗ ಅವನು ಆದಾಮ, ಒಬ್ಬ ಮನುಷ್ಯನಾಗಿದ್ದನೇ ಹೊರತು ಮಂಗನಲ್ಲ. ಪ್ರಿಯರೇ, ಮಾನವ ಸೃಷ್ಟಿಯ ಕುರಿತಾದ ವ್ಯಂಗ್ಯಚಿತ್ರವೊಂದನ್ನು ನೀವು ನೋಡಿರಬಹುದು. ಅದು ವಿಕಾಸವಾದವನ್ನು ಅಣಕಿಸುವಂಥದ್ದಾಗಿತ್ತು. ಅದರಲ್ಲಿ ಎಲ್ಲ ಕಡೆ ನಾಶನದ ಚಿತ್ರಗಳಿದ್ದವು. ಅಣುವಾಮುಗಳ ಸ್ಫೋಟದಿಂದಾಗಿ ಮಾನವ ಸಂತತಿಯೆಲ್ಲ ನಾಶವಾಗಿತ್ತು. ಎಲ್ಲ ರೀತಿಯ ಜೀವಿಗಳು ನಾಶವಾಗಿತ್ತು. ಆದರೆ ಎಲೆಗಳಿಲ್ಲದ ಮರದ ಕೊಂಬೆಯೊಂದರಲ್ಲಿ 2 ಮಂಗಗಳು ಕೂತ ಚಿತ್ರವಿದ್ದು ಅವು ಹೇಳುತ್ತಿದ್ದವು, ಈಗ ನಾವು ಎಲ್ಲವನ್ನು ತಿರುಗಿ ಸೃಷ್ಟಿ ಮಾಡಬೇಕಾಗಿದೆ ಎಂದು. ಪ್ರಿಯರೇ, ಆದರೆ ಮಾನವ ಸಂತತಿ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುವುದಿಲ್ಲವೆಂದು ಸತ್ಯವೇದ ಹೇಳುತ್ತದೆ. ಹಾಗಾದರೆ ಮಾನವನ ಪ್ರಗತಿ ಹೇಗಾಗಿದೆ? ಅವನು ಆದಾಮನ ಕಾಲದಿಂದಲೂ ಇದ್ದವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮಾನವನು ತನ್ನ ಬುದ್ಧಿಶಕ್ತಿಗನುಗುಣವಾಗಿ ಅತಿ ಬುದ್ಧಿವಂತರ ಮತ್ತು ಕಡಿಮೆ ಬುದ್ಧಿವಂತಿಕೆಗಳ ನಡುವೆ ಎಲ್ಲೋ ಇದ್ದಾನೆಂದು ಮನಃಶಾಸ್ತ್ರ ಹೇಳುತ್ತದೆ. ಆದರೆ ದೇವರ ಮಾನದಂಡ ಬೇರೆಯೇ ಆಗಿರುತ್ತದೆ. ಮಾನವರ್ಯಾರೂ ಸರಿಯಾದವರಾಗಿಲ್ಲವೆಂದು ದೇವರು ಹೇಳುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಆದಾಮನ ಮೂಲಕದ ಮಾನವ ಸಂತತಿಯ ಕುರಿತಾಗಿ 3 ಸಾರ್ವತ್ರಿಕ ಸತ್ಯಗಳಿರುವುದನ್ನು ನಾವು ನೋಡುತ್ತೇವೆ. ಅವುಗಳಲ್ಲಿ ಮೊದಲನೆಯದು, ಆದಾಮನು ಅವನ ಸಂತತಿಯವರೆಲ್ಲರೂ ಸಾಯಬೇಕಾಗಿದೆ. ದೇವರು ಹೇಳಿದ್ದನು, ನೀನು ಈ ಮರದ ಹಣ್ಣನ್ನು ತಿಂದ ದಿನದಂದು ಸತ್ತೇ ಹೋಗುವಿ ಎಂಬುದಾಗಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಆದರೆ ದೇವರು ಮಾನವನನ್ನು ಸಾಯುವುದಕ್ಕಾಗಿ ಸೃಷ್ಟಿಸಲಿಲ್ಲ. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆದಾಮನಲ್ಲಿ ಎಲ್ಲರೂ ಸಾಯುವವರಾದರು. ಇದನ್ನು ನಾವು ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 15ನೇ ಅಧ್ಯಾಯ 22ನೇ ವಚನದಲ್ಲಿ ಕಾಣುತ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ನೀವು ಜೀವಿಸುವ ಈ ಭೂಮಿಯು ಒಂದು ದೊಡ್ಡ ಸ್ಮಶಾನವಲ್ಲದೆ ಬೇರೇನೂ ಅಲ್ಲ. ದಾವೀದನು ಮರಣದ ಹಾಸಿಗೆಯಲ್ಲಿ ಹೀಗಂದಿದ್ದಾನೆ. 1ನೇ ಅರಸುಗಳು 2ನೇ ಅಧ್ಯಾಯ 2ನೇ ವಚನದಲ್ಲಿ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ಈಗ ನಾನು ಹಿಡಿಯಬೇಕು ಎಂಬುದಾಗಿ. ಈ ಲೋಕದ ಎಲ್ಲ ದಾರಿಗಳು ಸ್ಮಶಾನದ ಕಡೆಗೆ ಹೋಗುತ್ತದೆ. ನಾನು ಮರಣದ ನೆರಳಿನ ಕಣಿವೆಯಲ್ಲಿ ನಡೆಯುವಾಗಲೂ ಎಂಬುದಾಗಿ ಕೀರ್ತನೆ 23 4ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ,
ಇದು ಮಾನವ ಜೀವಿತದ ಚಿತ್ರವಾಗಿದೆ. ಮರಣವು ದೈತ್ಯಗಾತ್ರದ ಪ್ರಾಣಿಯಂತೆ ಈ ಭೂಮಿಯನ್ನೇ ಆವರಿಸಿದೆ. ಪ್ರೀತಿಯುಳ್ಳ ದೇವಜನರೇ, 3 ರೀತಿಯ ಮರಣಗಳಿರುತ್ತವೆ: ಶಾರೀರಿಕ ಮರಣ, ಆತ್ಮಿಕ ಮರಣ ಹಾಗೂ ಶಾಶ್ವತ ಮರಣ. ನಿಷೇಧಿಸಲ್ಪಟ್ಟ ಹಣ್ಣನ್ನು ತಿಂದ 900 ವರ್ಷಗಳ ತನಕ ಆದಾಮನು ಭೌತಿಕವಾಗಿ ಸಾಯಲಿಲ್ಲ, ಆದರೆ ತಿಂದ ಕೂಡಲೇ ಆತ್ಮಿಕವಾಗಿ ಸತ್ತನು. ಮರಣವೆಂದರೆ ಪ್ರತ್ಯೇಕಿಸುವಿಕೆ. ದೈಹಿಕ ಮರಣವೆಂದರೆ ಆತ್ಮವು ದೇಹದಿಂದ ಬೇರೆಯಾಗುವುದು. ಆತ್ಮಿಕ ಮರಣವೆಂದರೆ ಮಾನವನು ನಿತ್ಯಕಾಲಕ್ಕೂ ದೇವರಿಂದ ದೂರವಾಗುವುದು. ನರಕವೆಂದರೆ ಇದೇ ಆಗಿದೆ. ಪ್ರಿಯರೇ, ದೇವರು ಹೋಗದ ಸ್ಥಳ, ಅಲ್ಲಿ ಆಶೀರ್ವಾದವಾಗಲಿ, ದಯೆಯಾಗಲಿ, ದೇವರ ಪ್ರೀತಿಯಾಗಲಿ ಇರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 2ನೇ ಸತ್ಯವೇನೆಂದರೆ ಆದಾಮನು ಅವನ ಸಂತತಿಯವರೆಲ್ಲರೂ ಪಾಪಿಗಳಾಗಿದ್ದಾರೆ ಎಂಬುದೇ. ಪ್ರಿಯರೇ, ಎಲ್ಲರೂ ಪಾಪ ಮಾಡಿದ್ದಾರೆ ಎಂದು ದೇವರು ನಮ್ಮ ಕುರಿತಾಗಿ ಹೇಳುತ್ತಾನೆ. ಎಲ್ಲರೂ ಆದಾಮನಲ್ಲಿ ಪಾಪ ಮಾಡಿದವರಾಗಿರುವುದರಿಂದ ಆತನಲ್ಲಿ ಎಲ್ಲರೂ ಸಾಯುತ್ತಾರೆ. ಎಲ್ಲ ಮನುಷ್ಯರು ಸಾಯುವುದೇ ಇದಕ್ಕೆ ಸಾಕ್ಷಿ. ಅಬ್ರಹಾಮನು ಒಳ್ಳೆಯವನಾಗಿದ್ದನು, ಆದರೂ ಅವನು ಪಾಪ ಮಾಡಿದನು. ಇಸ್ಮಾಯೇಲನು ಇದಕ್ಕೆ ಸಾಕ್ಷಿಯಾಗಿದ್ದನು. ಕಾಲೇಬನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದನು, ಆದರೂ ಅವನಿಗೆ ಉಪಪತ್ನಿ ಇದ್ದಳು. ಪಾಪವು ಪ್ರತಿ ಮಾನವನನ್ನು ದೇವರಿಂದ ದೂರ ಮಾಡುತ್ತದೆ. ಅವನು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದವನು. ದೇವರ ಸನ್ನಿಧಾನದಿಂದ ಕಾಯಿನನಂತೆ ಹೊರಹೋದವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯವನ್ನು ಎಲ್ಲರೂ ಓದಬೇಕಾಗಿದೆ. ಅದರಲ್ಲಿನ ಒಂದು ವಚನ ಹೀಗೆ ಹೇಳುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಚನ: ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆದಾಮನು ಅವನ ಸಂತತಿಯವರು ಪಾಪಿಗಳಾಗಿದ್ದು ದೇವರಿಂದ ದೂರವಾಗಿದ್ದಾರೆ. ಪಾಪವು ಒಂದು ರೋಗ, ಶಾಪವಾಗಿದ್ದು ಮಾನವ ಸಂತತಿಯನ್ನೆಲ್ಲ ಆವರಿಸಿದೆ. ಮಾನವರಲ್ಲಿ ಕೆಲವರಿಗೆ ಮಾತ್ರ ಹೃದಯದ ಕಾಯಿಲೆಯಿದೆ. ಕ್ಯಾನ್ಸರ್ ಭಯಂಕರ ರೋಗ. ಆದರೆ ಎಲ್ಲರೂ ಕ್ಯಾನ್ಸರ್ ಕಾಯಿಲೆಯವರಲ್ಲ, ಆದರೆ ಎಲ್ಲರೂ ಪಾಪ ಮಾಡಿದವರೇ ಆಗಿರುತ್ತಾರೆ. ಯೇಸು ಕ್ರಿಸ್ತನೊಬ್ಬನನ್ನು ಬಿಟ್ಟು ಆತನು ತಾನು ಪಾಪ ಮಾಡಿದಕ್ಕಾಗಿ ಸತ್ತದ್ದಲ್ಲ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 46ನೇ ವಚನ ಹೇಳುತ್ತದೆ, ನಿಮ್ಮಲ್ಲಿ ನನ್ನಲ್ಲಿನ ಪಾಪವನ್ನು ಯಾರು ತೋರಿಸಾರು ಎಂದು ಆತನು ವಿರೋಧಿಗಳನ್ನು ಕೇಳಿದನು. ಪ್ರಿಯರೇ, ಯಾರೂ ತೋರಿಸಲಿಲ್ಲ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯಲಾರರು. ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡಲಿಕ್ಕೂ ತೆಗೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರವಿದೆ ಎಂಬುದಾಗಿ ಆತನು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿದ್ದಾನೆ. ಪ್ರಿಯರೇ, ಪಾಪದ ಸಾರ್ವತ್ರಿಕತೆಗೆ ಯೇಸು ಕ್ರಿಸ್ತನೊಬ್ಬನೇ ಅಪವಾದವಾಗಿದ್ದಾನೆ. ಆತನಲ್ಲದೆ ಎಲ್ಲರೂ ಪಾಪ ಮಾಡಿದವರೇ ಆಗಿದ್ದಾರೆ. 3ನೇ ಸತ್ಯವೇನೆಂದರೆ ಆದಾಮನು ಅವನ ಸಂತತಿಯವರೆಲ್ಲರೂ ದಯೆಯನ್ನು ಹೊಂದಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಾನೋಕನು ರಕ್ಷಿಸಲ್ಪಟ್ಟನು. ಹೇಗೆಂದರೆ ನಂಬಿಕೆಯಿಂದ. ನೋಹನು ಒಳ್ಳೆಯ ಮನುಷ್ಯನಾಗಿದ್ದನು, ಆದರೆ ಅವನ ಒಳ್ಳೆಯತನದಿಂದಾಗಿ ಅವನು ರಕ್ಷಿಸಲ್ಪಡಲಿಲ್ಲ. ನೋಹನು ನಂಬಿಕೆಯಿಂದಲೇ ನಾವೆಯನ್ನು ಕಟ್ಟಿ ತನ್ನ ಮನೆಯವರೆಲ್ಲರ ರಕ್ಷಣೆಗೆ ಕಾರಣನಾದನು. ಅಬ್ರಹಾಮನು ದೇವರನ್ನು ನಂಬಿದನು. ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು. ದಾವೀದನು ಕೂಡ ಶ್ರೇಷ್ಠ ದೇವರ ಮನುಷ್ಯನಾಗಿದ್ದನು, ಆದರೆ ಅವನೂ ಪಾಪ ಮಾಡಿದನೆಂದು ನಾವೆಲ್ಲರೂ ತಿಳಿದಿದ್ದೇವೆ. ಆದರೆ ದೇವರು ಅವನಿಗೆ ದಯೆ ತೋರಿಸಿದನು. ದೇವರು ಕರುಣೆಯಲ್ಲಿ ಐಶ್ವರ್ಯವಂತನು. ಪೌಲನು ಎಫೆಸದವರಿಗೆ ಹೀಗೆ ಹೇಳಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4 ಮತ್ತು 5ನೇ ವಚನಗಳಲ್ಲಿ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಪೇತ್ರನು ಹೀಗೆ ಹೇಳಿದ್ದಾನೆ. ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ
ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದಾಮನ ಮಕ್ಕಳು ದಯೆಯನ್ನು ಹೊಂದಿಕೊಳ್ಳುವಂತೆ ದೇವರು ಮಾಡಿದ್ದಾನೆ. ನೀನು ದೇವರಿಂದ ಈ ದಯೆಯನ್ನು ಹೊಂದಿಕೊಂಡಿದ್ದೀಯೋ? ಇದೇ ಕೃಪಾ ಸಮಯ. ನಿನ್ನನ್ನು ನೀನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳುವುದು ಎಷ್ಟೋ ಒಳ್ಳೆಯದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ಪೂರ್ವಕಾಲ ವೃತ್ತಾಂತದ ಮೊದಲ 9 ಅಧ್ಯಾಯಗಳಲ್ಲಿರುವ ವಂಶಾವಳಿಗಳ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವ ಈ ಸತ್ಯಗಳು ಅದರಲ್ಲಿನ ಸಂದೇಶದ ಒಂದು ಭಾಗ ಮಾತ್ರವಾಗಿದೆ. ಇದು ಆದಾಮನ ವಂಶಾವಳಿ. ನಾನು ನೀವು ಅದರಲ್ಲಿ ಸೇರಿರುತ್ತೇವೆ. ನಾವೆಲ್ಲರೂ ಒಂದೇ ಕುಲಕ್ಕೆ ಸೇರಿದವರಾಗಿದ್ದೇವೆ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ದೂರ ಹೋದವರಾಗಿದ್ದೇವೆ. ಆದರೆ ಮಾನವರೆಲ್ಲರಿಗೂ ರಕ್ಷಣೆಯು ದೊರೆಯುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 1ನೇ ಪೂರ್ವಕಾಲ ವೃತ್ತಾಂತದ 10ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಸೌಲನ ಆಳ್ವಿಕೆ ಎಂಬುದಾಗಿದೆ. ಪ್ರಿಯರೇ, ಸಮುವೇಲ ಮತ್ತು ಅರಸುಗಳ ಪುಸ್ತಕಗಳಿಗೂ ಪೂರ್ವಕಾಲ ವೃತ್ತಾಂತ ಪುಸ್ತಕಗಳಿಗೂ ದೇವರು ಮಾಡಿದ ವ್ಯತ್ಯಾಸವನ್ನು ಇಲ್ಲಿ ಗಮನಿಸಬಹುದು. ಸಮುವೇಲನ ಪುಸ್ತಕದಲ್ಲಿ ಸೌಲನ ವಿಚಾರ ತುಂಬಾ ನೋಡುತ್ತೇವೆ. ಅಲ್ಲಿ ಅವನ ಪೂರ್ಣ ಚರಿತ್ರೆಯೇ ಕೊಡಲ್ಪಟ್ಟಿದೆ. ಆದರೆ ಪೂರ್ವಕಾಲ ವೃತ್ತಾಂತಕ್ಕೆ ಬರುವಾಗ, ದೇವರ ದೃಷ್ಟಿಕೋನವನ್ನು ನೋಡುವಾಗ, ಅಲ್ಲಿ ಸೌಲನ ಕುರಿತಾಗಿ 1 ಅಧ್ಯಾಯ ಮಾತ್ರ ಕೊಡಲ್ಪಟ್ಟಿದೆ. ಉಳಿದ 1ನೇ ಪೂರ್ವಕಾಲ ವೃತ್ತಾಂತದ ಭಾಗವೆಲ್ಲ ದಾವೀದನ ಕುರಿತಾಗಿ ಇದೆ. 2ನೇ ಪೂರ್ವಕಾಲ ವೃತ್ತಾಂತದಲ್ಲೂ ದಾವೀದನ ಕುಟುಂಬ ಚರಿತ್ರೆಯೇ ಮುಂದುವರಿಯುತ್ತದೆ. ಅಲ್ಲೆಲ್ಲ ದಾವೀದನ ವಿಚಾರವೇ ಇದೆ, ಹೊರತು ಸೌಲನದಲ್ಲ. ಪ್ರಿಯರೇ, ಮಾನವ ದೃಷ್ಟಿಯಲ್ಲಿ ನೋಡುವಾಗ ಸೌಲನು ಪ್ರಮುಖ ವ್ಯಕ್ತಿಯಾಗಿದ್ದನು. ಆದ್ದರಿಂದಲೇ ಇಲ್ಲಿ ಅವನ ಕುರಿತಾಗಿ ಕೇವಲ 1 ಅಧ್ಯಾಯ ಮಾತ್ರ ಹೇಳಲ್ಪಟ್ಟದ್ದು ಆಶ್ಚರ್ಯವೇ ಸರಿ. ಈ ಅಧ್ಯಾಯದ ಮುಖ್ಯ ವಿಚಾರವೇನು? ದೇವರು ಸೌಲನ ಯಾವುದಾದರೂ ವಿಶೇಷ ಸಾಧನೆಯ ಕುರಿತು ಹೇಳಿದ್ದಾನೋ? ಇಲ್ಲ ಪ್ರಿಯರೇ. ಮಾನವನ ಕಾರ್ಯಗಳಿಂದಾಗಿ ಅವನು ದೇವರಿಗೆ ಮೆಚ್ಚುಗೆಯವನಾಗಿರುವುದಿಲ್ಲ. ಈ ಅಧ್ಯಾಯ ಸೌಲನ ಕಾರ್ಯಗಳ ಕುರಿತಾಗಿ ಇಲ್ಲ, ಅವನ ಮರಣದ ಕುರಿತಾಗಿ, ಅವನು ಹೇಗೆ ಕೊಲ್ಲಲ್ಪಟ್ಟನು ಎಂಬ ಕುರಿತಾಗಿ ಇದೆ. ಪ್ರೀತಿಯುಳ್ಳ ದೇವಜನರೇ, 1 ಹಾಗೂ 2ನೇ ಸಮುವೇಲ ಪುಸ್ತಕಗಳನ್ನು ಧ್ಯಾನಿಸುವಾಗ ನಾವು ಸೌಲನನ್ನು ಯಾರು ಕೊಂದದ್ದು ಎಂಬ ಸಂಶಯದಲ್ಲಿದ್ದೆವು. ಅವನ ಕೊಲೆಗೆ ಯಾರು ಕಾರಣರು? ಅವನೇ ತನ್ನನ್ನು ಕೊಂದುಕೊಂಡನೋ? ಆ ಪುಸ್ತಕಗಳಲ್ಲಿನ ದಾಖಲೆಯಲ್ಲಿ ಹೀಗಿದೆ: ಫಿಲಿಷ್ಟಿಯರೊಂದಿಗಿನ ಯುದ್ಧದಲ್ಲಿ ಸೌಲನು ಮಾರಣಾಂತಿಕವಾಗಿ ಗಾಯಗೊಂಡಿದ್ದನು. ತಾನು ಫಿಲಿಷ್ಟಿಯರಿಂದ ಕೊಲ್ಲಲ್ಪಡುವ ಅವಮಾನಕ್ಕೆ ಒಳಗಾಗಬಾರದೆಂದು ಅವನು ತನ್ನ ಆಯುಧವಾಹಕನಿಗೆ ತನ್ನನ್ನು ಕೊಲ್ಲಲು ಹೇಳಿದನು. ಆದರೆ ರಾಜನನ್ನು ಕೊಲ್ಲಲು ಆಯುಧವಾಹಕನು ಸಮ್ಮತಿಸಲಿಲ್ಲ. ಆಗ ಸೌಲನು ತನ್ನ ಕತ್ತಿಯ ಮೇಲೆ ತಾನೇ ಬಿದ್ದನು. ಅವನು ತನ್ನನ್ನೇ ಕೊಂದು ಕೊಲ್ಲಬಲ್ಲಷ್ಟು ದೈಹಿಕವಾಗಿ ಶಕ್ತಿಯುಳ್ಳವನಾಗಿದ್ದನೋ? ಅವನು ಸ್ವಘಾತ ಮಾಡಿಕೊಂಡನೋ? ಈ ಪ್ರಶ್ನೆ ಯಾವಾಗಲೂ ನಮ್ಮೆದುರಿಗಿತ್ತು. ಆಗ ಅಮಲೇಕ್ಯರ ಒಬ್ಬ ಯುವಕನು ದಾವೀದನಿಗೆ ತಾನು ಯುದ್ಧ ಭೂಮಿಗೆ ಬಂದಾಗ ಸೌಲನು ಇನ್ನೂ ಜೀವದಿಂದಿದ್ದನೆಂದು, ತನ್ನನ್ನು ಕೊಲ್ಲಲು ಸೌಲನು ಇವನನ್ನು ಕೇಳಿಕೊಂಡನೆಂದು ಹೇಳುತ್ತಾನೆ. ಆದ್ದರಿಂದ ಅರಸನಾದ ಸೌಲನನ್ನು ಕೊಂದವನು ತಾನೇ ಎಂದು ಆ ಅಮಲೇಕ್ಯ ಯವನಸ್ಥನು ಹೇಳುತ್ತಾನೆ. ತನ್ನ ಮಾತಿಗೆ ಸಾಕ್ಷಿಯಾಗಿ ಅವನು ಸೌಲನ ಕಿರೀಟವನ್ನು, ರಟ್ಟೆಯಲ್ಲಿದ್ದ ಬಳೆಯನ್ನು ದಾವೀದನಿಗೆ ತೋರಿಸಿದನು. ದಾವೀದನು ಆ ಅಮಲೇಕ್ಯನನ್ನು ಕೊಲ್ಲಿಸಿ ಹೀಗೆ ಹೇಳಿದನು. 2ನೇ ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 16ನೇ ವಚನದಲ್ಲಿ, ರಕ್ತಾಪರಾಧವು ನಿನ್ನ ತಲೆಯ ಮೇಲೇ ಇರಲಿ. ಯೆಹೋವನ ಅಭಿಷಿಕ್ತನನ್ನು ಕೊಂದು ಹಾಕಿದೆನೆಂದು ನಿನ್ನ ಬಾಯೇ ನಿನಗೆ ವಿರೋಧವಾಗಿ ಸಾಕ್ಷಿ ಹೇಳಿತು ಅಂದನು ಎಂಬುದಾಗಿ. ಪ್ರಿಯರೇ, ಹಾಗಾದರೆ ಸೌಲನ ಮರಣಕ್ಕೆ ಕಾರಣರು ಯಾರು? ಇದಕ್ಕಾಗಿ ಗೂಢಾಚಾರರನ್ನು ನೇಮಿಸಬೇಕೇನೋ? ಆದರೆ ಅದರ ಅಗತ್ಯವಿಲ್ಲ. ಯಾಕಂದರೆ ಈ ಕೃತ್ಯವನ್ನು ನಡೆಸಿದಾತನೇ ಸಾಕ್ಷಿ ಹೇಳುತ್ತಿದ್ದಾನೆ. 1ನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಫಿಲಿಷ್ಟಿಯರು ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲ್ಯರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು. ಫಿಲಿಷ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನನನ್ನು, ಅಭಿನಾದಾಬನನ್ನು, ಮಲ್ಕೀಶುವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹು ಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿಯಿಟ್ಟರು ಎಂಬುದಾಗಿ. ಪ್ರಿಯರೇ, ಸೌಲನು ಫಿಲಿಷ್ಟಿಯರಿಂದ ಗಾಯಗೊಂಡನು. ಆದರೆ ಆ ಗಾಯದಿಂದ ಅವನು ಸಾಯಲಿಲ್ಲ. 1ನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ
4ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದದರಿಂದ ಸೌಲನು ಭೀತನಾಗಿ ತನ್ನ ಆಯುಧವಾಹಕನಿಗೆ, ನಿನ್ನ ಕತ್ತಿಯನ್ನು ಹಿರಿದು ನನ್ನನ್ನು ತಿವಿದು ಕೊಲ್ಲು, ಇಲ್ಲವಾದರೆ ಸುನ್ನತಿಲ್ಲದ ಈ ಜನರು ಬಂದು ನನಗೆ ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದದರಿಂದ ಸೌಲನು ತಾನೇ ಕತ್ತಿಯನ್ನು ಹಿರಿದು ಅದರ ಮೇಲೆ ಬಿದ್ದನು. ಸೌಲನು ಸತ್ತದನ್ನು ಅವನ ಆಯುಧವಾಹಕನು ಕಂಡು ತಾನು ತನ್ನ ಕತ್ತಿಯ ಮೇಲೆ ಬಿದ್ದು ಸತ್ತನು. ಹೀಗೆ ಸೌಲನು, ಅವನ 3 ಮಂದಿ ಮಕ್ಕಳು, ಅವನ ಮನೆಯವರೆಲ್ಲರೂ ಅದೇ ದಿವಸದಲ್ಲಿ ಸತ್ತರು. ಇಸ್ರಾಯೇಲ್ ಭಟರು ಸೋತರು. ಸೌಲನು ಅವನ ಮಕ್ಕಳು ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನಲ್ಲಿ ವಾಸವಾಗಿದ್ದ ಇಸ್ರಾಯೇಲರೆಲ್ಲರೂ ಕೇಳಿ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿಹೋದರು. ಫಿಲಿಷ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವೃತ್ತಾಂತದಿಂದ ತಿಳಿಯುವುದೇನೆಂದರೆ, ಆ ಅಮಲೇಕ್ಯ ಯುವಕನು ಬರುವಾಗ ಸೌಲನು ಈಗಾಗಲೇ ಸತ್ತು ಹೋಗಿದ್ದನು. ಸೌಲನು ದಾವೀದನು ವೈರಿಗಳಾಗಿದ್ದಾರೆಂದು ಆ ಅಮಲೇಕ್ಯನಿಗೆ ತಿಳಿದಿತ್ತು. ಆದ್ದರಿಂದ ಅವನು ದಾವೀದನ ಸನ್ನಿಧಿಗೆ ಹೋಗಿ ಸೌಲನನ್ನು ತಾನೇ ಕೊಂದೆನೆಂದು ಹೇಳಿದನು. ಇದರ ಉದ್ದೇಶವೇನೆಂದರೆ, ತಾನು ಮಾಡಿದ ಈ ಕಾರ್ಯಕ್ಕಾಗಿ ದಾವೀದನು ತನಗೇನಾದರೂ ಬಹುಮಾನ ಕೊಡಬಹುದೆಂಬ ಉದ್ದೇಶವಾಗಿತ್ತು. ಆದರೆ ದಾವೀದನು ಈ ರೀತಿ ಪ್ರತಿಕ್ರಿಯಿಸುತ್ತಾನೆಂದು ಅವನು ನಿರೀಕ್ಷಿಸಿರಲಿಲ್ಲ. ಅವನ ಮಾತಿನ ಆಧಾರದಲ್ಲೇ ದಾವೀದನು ಆ ಯುವಕನನ್ನು ಕೊಂದನು. ಅವನ ಬಾಯಿಯೇ ಅವನನ್ನು ಕೊಂದಿತು ಎಂದು ದಾವೀದನು ಹೇಳಿದನು. ಪ್ರಿಯರೇ, ಆ ಯವನಸ್ಥನು ಸುಳ್ಳು ಹೇಳಿದ್ದಾನೆಂದು ಸೌಲನನ್ನು ಅವನು ಕೊಂದಿರಲಿಲ್ಲವೆಂದು ತಿಳಿದು ಬರುತ್ತದೆ. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಮರುದಿನ ಬೆಳಿಗ್ಗೆ ಫಿಲಿಷ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕಾಗಿ ಬಂದಾಗ ಸೌಲನು ಅವನ 3 ಮಕ್ಕಳು ಗಿಲ್ಬೋವ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನಲ್ಲಿರುವುದನ್ನು ಸುಳುಕೊಂಡು ಅವನ ತಲೆಯನ್ನು ಆಯುಧಗಳನ್ನು ತಮ್ಮ ದೇಶದ ಎಲ್ಲಾ ಕಡೆಗೂ ಕಳುಹಿಸಿ ತಮ್ಮ ದೇವತೆಗಳಿಗೂ ಜನರಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು. ಅವನ ಆಯುಧಗಳನ್ನು ತಮ್ಮ ದೇವಸ್ಥಾನದಲ್ಲಿಟ್ಟರು. ಅವನ ಬುರುಡೆಯನ್ನು ದಾಗೋನನ ಗುಡಿಯಲ್ಲಿ ಜಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನ ದೇಹಕ್ಕೆ ಫಿಲಿಷ್ಟಿಯರು ಈ ರೀತಿ ಅವಮಾನ ಮಾಡಿದರು. ದಾಗೋನನ ಗುಡಿಯು ಅಷ್ಟೋದಿನಲ್ಲಿತ್ತು. ಸಂಸೋನನು ಜನರಿಂದ ಅಪಹಾಸ್ಯಕ್ಕೊಳಗಾದಾಗ ಅವನು ದಾಗೋನನ ಗುಡಿಯ ಕಂಬಗಳನ್ನು ಬೀಳಿಸಿದನೆಂದು ನಾವು ಓದಿದ್ದೇವೆ. ಇದೇ ಸ್ಥಳಕ್ಕೆ ಫಿಲಿಷ್ಟಿಯರು ಸೌಲನ ತಲೆಯನ್ನು ಆಯುಧಗಳನ್ನು ತಂದರು. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು 1ನೇ ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಫಿಲಿಷ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬ ವರ್ತಮಾನವು ಯಾಬೇಷ್ ಗಿಲ್ಯಾದಿನವರಿಗೆ ಮುಟ್ಟಿದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವಗಳನ್ನು ಯಾಬೇಷಿಗೆ ತೆಗೆದುಕೊಂಡು ಬಂದು ಅವರ ಎಲುಬುಗಳನ್ನು ಅಲ್ಲಿಂದ ಏಲಾ ವೃಕ್ಷದ ಕೆಳಗೆ ಸಮಾಧಿ ಮಾಡಿ 7 ದಿವಸ ಉಪವಾಸ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವೃತ್ತಾಂತ ಇಲ್ಲಿಗೆ ಮುಗಿಯಿತೋ? ಇಲ್ಲ ಪ್ರಿಯರೇ, ಸೌಲನನ್ನು ಕೊಂದವರು ಯಾರೆಂಬುದು ಇನ್ನೂ ತಿಳಿಯಲಿಲ್ಲ. ಆದರೆ ನಾವು ಮುನ್ನೋಡುತ್ತಿದ್ದ ಅರಿಕೆಯ ಮಾತು ಈ ಅಧ್ಯಾಯದ ಕೊನೆಯ ಭಾಗಗಳಲ್ಲಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮದಲ್ಲಿ ಅತಿ ಪ್ರಾಮುಖ್ಯವಾದ ಈ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಈ ಅಧ್ಯಯನಕ್ಕೆ ಸಿದ್ಧರಾಗಬೇಕಾಗಿ ಕೇಳಿಕೊಳ್ಳೋನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತ ಅದು ಅಮೂಲ್ಯವಾದದ್ದು, ದೇವರು ತಾನೇ ನಮಗೆ ಕೊಟ್ಟದ್ದು. ಆದ್ದರಿಂದ ಈ ಜೀವಿತದಲ್ಲಿ ನಾವು ಮುಂದೆ ಸಾಗುವಾಗ ದೇವರನ್ನು ಪ್ರೀತಿಸಿ ಆತನಿಗೆ ವಿಧೇಯನಾಗಿ ಆತನ ವಾಕ್ಯಗಳನ್ನು ಕೈಕೊಂಡು ಜೀವಿಸುವರಾಗಬೇಕು. ಆಗಲೇ ನಿತ್ಯ ಜೀವದ ನಿರೀಕ್ಷೆ ನಮ್ಮದಾಗುತ್ತದೆ. ಆದ್ದರಿಂದ ಈ ಒಂದೇ ಒಂದು ಜೀವಿತದಲ್ಲಿ ದೇವರನ್ನು ಪ್ರೀತಿಸೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಆದಾಮನ ಮೂಲಕ ಉಂಟಾದ ಮಾನವ ಸಂತತಿಯ ಕುರಿತಾಗಿ ನಾವು ಬಹು ಅಮೂಲ್ಯವಾದ 3 ಸತ್ಯಗಳನ್ನು ತಿಳಿದುಕೊಂಡೆವು. ಅರಸನಾದ ಸೌಲನ ಜೀವಿತ, ಅವನು, ಅವನ 3 ಮಂದಿ ಮಕ್ಕಳು, ಅವನ ಮನೆಯವರೆಲ್ಲರೂ ಒಂದೇ ದಿನದಲ್ಲಿ ಸತ್ತದ್ದು ಎಂತಹ ಗಂಭೀರವಾದ ವಿಷಯವಲ್ಲವೇ?
ಪ್ರಿಯರೇ, ದೇವರ ಮಾತಿಗೆ ಅವಿಧೇಯರಾಗುವುದು ನಾಶನಕ್ಕೆ ದಾರಿಯಾಗುತ್ತದೆ. ಆದುದರಿಂದ ದೇವರು ನಮ್ಮನ್ನು ಇಟ್ಟ ಸ್ಥಿತಿಗತಿಯಲ್ಲಿ ದೇವರ ಭಯಭಕ್ತಿಯ ಜೀವಿತ ಜೀವಿಸಿ ದೇವರನ್ನು ಘನಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಆತ್ಮಸ್ವರೂಪನಾದ ತಂದೆಯೇ, ನಿನ್ನ ನಾಮಕ್ಕನಂತ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನೀನು ಈ ಲೋಕದ ಹೊರಗಿನ ತೋರಿಕೆಯನ್ನು ನೋಡದೆ ಆತ್ಮವನ್ನೇ, ಅಂತರಂಗವನ್ನೇ ನೋಡುವ ದೇವರಾಗಿದ್ದಿ. ಆದುದರಿಂದ ಕರ್ತನೆ, ನಾವು ಈ ದಿನ ಕೇಳಿದಂತೆ ಕರ್ತನೆ, ಸೌಲನ ಹಾಗೆ ಕೇವಲ ಅವಿಧೇಯತೆಯಲ್ಲಿ ಜೀವಿಸದೆ ಕರ್ತನೆ, ನಮ್ಮ ಅಂತರಾತ್ಮವನ್ನು ನಿನಗೆ ಒಪ್ಪಿಸಿಕೊಟ್ಟವರಾಗಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯರೇ, ಈ ಕಾರ್ಯಕ್ರಮದಲ್ಲಿ ನೀವು ತಿಳಿದುಕೊಂಡ ಸತ್ಯಗಳನ್ನು, ದೇವರಿಂದ ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡುವುದರ ಮೂಲಕ ನಮಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.